ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಬೆಂಕಿಯ ಮಳೆ ಎಂಬ ಹೆಸರಿನ ಹೋರಾಟದ ಹಾಡುಗಳ ಸಂಕಲನವೊಂದನ್ನು ನಾನು ಸಂಪಾದನೆ ಮಾಡ್ತಾಯಿದ್ದೀನಿ. ಇದು ಮುದ್ರಣದ ಹಂತದಲ್ಲಿದೆ. ಬಹುಶಃ ಮುಂಬರುವ ಮೇ ತಿಂಗಳಲ್ಲಿ ಸಿಂಧನೂರಿನಲ್ಲಿ ನಡೆಯುವ ಮೇ ಸಾಹಿತ್ಯ ಮೇಳದಲ್ಲಿ ಓದುಗರ ಕೈ ಸೇರಲಿದೆ. ಈ ಸಂಕಲನದಲ್ಲಿ 300ಕ್ಕೂ ಹೆಚ್ಚು ಹೋರಾಟದ ಹಾಡುಗಳು ಇದ್ದಾವೆ. ಈ ಹಾಡುಗಳನ್ನು ನಾನು ಅಕಾರಾದಿಯಲ್ಲಿ ಜೋಡಿಸಿದ್ದೀನಿ. ಅಂದರೆ ಪುಸ್ತಕನ ತಗೊಂಡು ಹಾಡನ್ನು ಹುಡುಕುವಾಗ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಅಕಾರಾದಿಯಲ್ಲಿ ಜೋಡಿಸಿದ್ದೀನಿ. ಪರಿವಿಡಿಯಲ್ಲಿ ಪ್ರತಿಯೊಂದು ಹಾಡಿನ ಮೊದಲನೇ ಸಾಲಿರುತ್ತೆ. ಅದು ಹಾಡುವವರಿಗೆ ಗೊತ್ತಿರುತ್ತೆ ಮೊದಲ ಸಾಲು. ಆ ಮೊದಲ ಸಾಲು ನೋಡ್ಕೊಂಡು ಪುಟ ಸಂಖ್ಯೆಗೆ ಹೋದರೆ ಆ ಹಾಡು ಸಿಗುತ್ತೆ. ಅಕಾರಾದಿಯಲ್ಲಿ ಜೋಡಿಸಿರೋದ್ರಿಂದ ಹಾಡನ್ನು ಹುಡುಕಲಿಕ್ಕೆ ಅನುಕೂಲ ಆಗುತ್ತೆ. ಇದುವರೆಗೆ ಕಳೆದ 45-50 ವರ್ಷಗಳ ಅವಧಿಯಲ್ಲಿ ಒಂದು 45ರಿಂದ 50 ಅಥವಾ 55 ಸಂಕಲನಗಳು, ಹೋರಾಟದ ಹಾಡುಗಳ ಸಂಕಲನಗಳು ಬಂದಿರುವ ಮಾಹಿತಿ ಇದೆ. ಅಂಕಿ ಸಂಖ್ಯೆ ಹೆಚ್ಚು ಕಡಿಮೆ ಆಗ್ಬೋದು. ಆ ಸಂಕಲನಗಳಲ್ಲಿ 100, 120, 150 ಹಾಡುಗಳು ಇದ್ದಾವೆ. ಅದಕ್ಕಿಂತ ಜಾಸ್ತಿ ಹಾಡುಗಳನ್ನಲ್ಲಿ ಸಂಕಲಿಸಿ ಪ್ರಕಟ ಮಾಡಿಲ್ಲ. ಈಗ ನಾನು ಸಂಪಾದನೆ ಮಾಡ್ತಿರ್ತಕ್ಕಂಥ ಈ ಹಾಡಿನ ಪುಸ್ತಕದಲ್ಲಿ 300ಕ್ಕೂ ಹೆಚ್ಚು ಹಾಡುಗಳಿದ್ದಾವೆ. ಮತ್ತು ಹಾಡುಗಳಿಗೆ ಅನುಗುಣವಾಗಿ ಈ ಪುಸ್ತಕದ ಪುಟಗಳು ಕೂಡ 300 ಪುಟಗಳಿಗೆ ಜಾಸ್ತಿ ಆಗುತ್ತೆ. ಹೋರಾಟದ ಹಾಡುಗಳು ಕನ್ನಡದ ಸಂದರ್ಭದಲ್ಲಿ, ಕನ್ನಡದ ಸಾಮಾಜಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದ ಮೈಲಿಗಲ್ಲು ಅಥವಾ ವಿಶಿಷ್ಟವಾದ ಪ್ರಕಾರ. ಆಧುನಿಕ ಕರ್ನಾಟಕದ ಚರಿತ್ರೆಯನ್ನು ಗಮನಿಸಿದರೆ ಹೋರಾಟದ ಹಾಡುಗಳಿಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ, ಪಾತ್ರ ಇದೆ. ಹೋರಾಟದ ಹಾಡುಗಳು ಹೋರಾಟಗಳಿಂದ ಸ್ಫೂರ್ತಿ, ಪ್ರೇರಣೆಯನ್ನು ಪಡಿತವೆ ಮತ್ತು ಹೋರಾಟಗಳ ಕಾವಿನಿಂದ, ಬೆಳಕಿನಿಂದ ಅವು ಮೂಡ್ತವೆ. ಹೀಗೆ ಹೋರಾಟಗಳಿಂದ ವೈಚಾರಿಕ, ಸೈದ್ಧಾಂತಿಕ ಮತ್ತು ಭಾವನಾತ್ಮಕ ಸ್ಫೂರ್ತಿಯನ್ನು ಪಡೆದು ರಚನೆಗೊಂಡಂತಹ ಹಾಡುಗಳು, ಅವು ಹಾಡಲ್ಪಟ್ಟ ನಂತರ ಹೋರಾಟಗಳಿಗೆ ಹೊಸ ಬಗೆಯ ಚೈತನ್ಯವನ್ನು, ಸ್ಫೂರ್ತಿಯನ್ನು ಮತ್ತು ಮಾರ್ಗದರ್ಶನವನ್ನು ನೀಡುತ್ತವೆ. ಈ ಹೋರಾಟದ ಹಾಡುಗಳಲ್ಲಿ ನಾನಾ ಬಗೆಯ ಮಟ್ಟುಗಳು, ನಾದಗಳು, ಲಯ, ಶ್ರುತಿ, ಪ್ರಾಸ ಮುಂತಾದವು ಇದ್ದಾವೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ನೆಲೆ. ಜನಪದ ತ್ರಿಪದಿಯ ಮಟ್ಟು, ಲಾವಣಿ, ಮೊಹರಂ ಪದಗಳು, ಚೌಡಿಕೆ ಪದ, ಸೋಬಾನೆ ಪದ ಮುಂತಾದ ಅನೇಕ ಮಟ್ಟುಗಳ ಹಾಡುಗಳು ಇದ್ದಾವೆ. ಆ ಎಲ್ಲ ಹಾಡುಗಳನ್ನ ನಾನು ಇದರಲ್ಲಿ ಸೇರಿಸಿದ್ದೀನಿ. ಮತ್ತೊಂದು ಈ ಸಂಕಲನದ ವಿಶಿಷ್ಟತೆ ಏನು ಅಂತಂದರೆ, ಒಂದು ಕಾಲದಲ್ಲಿ ಹಾಡ್ತಿದ್ದಂಥ ಹಾಡುಗಳನ್ನು ಇವತ್ತು ಅನೇಕ ವೇದಿಕೆಗಳಲ್ಲಿ ಹಾಡ್ತಾ ಇಲ್ಲ. ಆ ಹಾಡುಗಳು ಬಹುತೇಕ ಮರೆವಿಗೆ ಸಂದುಬಿಟ್ಟಿದ್ದಾವೆ, ನೆನಪಾಗ್ತಾ ಇಲ್ಲ. ಅಂಥ ಅನೇಕ ಹಾಡುಗಳನ್ನು ನಾನು ಇದರಲ್ಲಿ ಸೇರಿಸಿದ್ದೀನಿ. ಉದಾಹರಣೆಗೆ, ಬೆಳಕು ನಂಪಾಲಿಗೆ ಕತ್ತಲು ಕಾಣಣ್ಣ, ಭೂಮಾಲಿಕ ನಮ ಪಾಲಿಗೆ ಯಮದೂತನಣ್ಣ, ಕೂಲಿ ಬಾಳು ತಪ್ಪಿತೆಂದು ಕಾಶಿಗೆ ನಾವು ಹೋದರೆ, ಕಾಶೀಲಿ ದಲಿತರಿರುವೂರಣ್ಣ, ಅಯ್ಯೋ ಕಾಶಿಲಿ ಬಡವರು ಇರುವೂರಣ್ಣ. ಇಂತಹ 10 ಹಾಡುಗಳನ್ನು ಈ ಸಂಕಲನದಲ್ಲಿ ನಾನು ಸೇರಿಸಿದ್ದೀನಿ. ಹೋರಾಟದ ಹಾಡುಗಳಿಗೆ ಹೋರಾಟಗಳೇ ಸ್ಫೂರ್ತಿ ಮತ್ತು ಬುನಾದಿ. ಹಾಗಿದ್ದರೆ ಹೋರಾಟಗಳಿಗೆ ಯಾವುದು ಸ್ಫೂರ್ತಿ, ಯಾವುದು ಬುನಾದಿ, ಈ ಪ್ರಶ್ನೆ ಬರ್ತದೆ. ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಅನ್ಯಾಯ, ಅಪಮಾನ, ಅಸಮಾನತೆ, ಶೋಷಣೆ, ದಮನ, ಲೂಟಿ, ದಬ್ಬಾಳಿಕೆ, ದೌರ್ಜನ್ಯ, ಕ್ರೌರ್ಯ
ಇವುಗಳ ಉರಿ ಬೆಂಕಿಯೇ, ಇವುಗಳ ಪರಿಣಾಮದ ತೀವ್ರತೆಯೇ ಹೋರಾಟಗಳಿಗೆ ಬುನಾದಿ. ಒಂದು ವೇಳೆ ಭಾರತದ ಸಾಮಾಜಿಕ ರಚನೆಯಲ್ಲಿ, ದೈನಂದಿನ ಬದುಕಿನಲ್ಲಿ ಅಸಮಾನತೆ, ಅನ್ಯಾಯ, ಅಪಮಾನ, ದೌರ್ಜನ್ಯ, ಕ್ರೌರ್ಯ ಇವು ಇಲ್ಲದೇ ಇದ್ದಿದ್ರೆ, ಹಿಂಸೆ ಇವು ಇಲ್ಲದೇ ಇದ್ದಿದ್ರೆ ಇಷ್ಟು ದೊಡ್ಡ ಮಟ್ಟದ ಚಳುವಳಿಗಳು ಹುಟ್ಟುತ್ತಿದ್ದವೆ, ಅಂಥ ಹೋರಾಟಗಳಿಂದ ಹೋರಾಟದ ಹಾಡುಗಳು ಹುಟ್ಟುತ್ತಿದ್ದವೆ, ಆಲೋಚನೆ ಮಾಡಬೇಕಾದ ಸಂಗತಿ. ಹಾಗಾಗಿ ಹೋರಾಟಗಳಿಗೆ ವ್ಯವಸ್ಥೆಯ ವೈರುಧ್ಯತೆಗಳೇ, ಅಸಮಾನತೆ, ಅನ್ಯಾಯದ ತೀವ್ರತೆಯ ಪರಿಣಾಮಗಳೇ ಕಾರಣ. ಡಾಕ್ಟರ್ ಬಾಬಾ ಸಾಹೇಬರು 1949 ಇಸವಿ ನವೆಂಬರ್ 26ರಂದು ಪಾರ್ಲಿಮೆಂಟ್ನಲ್ಲಿ ಸಂವಿಧಾನದ ಪ್ರತಿಯನ್ನು ಸಲ್ಲಿಸಿ ಒಂದು ಮಾತನ್ನು ಹೇಳಿದರು. ಅದು ಬಹಳ ಮುಖ್ಯವಾಗಿರತಕ್ಕಂತಹ ಮಾತು. ಅವರು ಏನು ಹೇಳಿದರು ಅಂತಂದರೆ, ಮುಂಬರುವ 1950ನೇ ಇಸವಿ ಜನವರಿ 26ರಂದು ಭಾರತವು ಒಂದು ವೈರುಧ್ಯಾತ್ಮಕ ದಿನಕ್ಕೆ ಕಾಲಿಡುತ್ತಿದೆ. ಒಬ್ಬರಿಗೆ ಒಂದು ಓಟು, ಒಂದು ಓಟಿಗೆ ಒಂದು ಬೆಲೆ ಎಂಬುದು ರಾಜಕೀಯದಲ್ಲಿ ಸಮಾನತೆ. ರಾಜಕೀಯದಲ್ಲಿರುವ ಈ ಸಮಾನತೆಯೇ ಸಮಾಜದ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ಮುಂದುವರಿಸಬಹುದು. ಆಗ ಸಾಮಾಜಿಕ ಆರ್ಥಿಕ ಅಸಮಾನತೆಯ ಪರಿಣಾಮದಿಂದ ನಲುಗಿ ಹೋದಂತಹ ಜನ ಈ ಸಂಸದೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಧ್ವಂಸ ಮಾಡುವ ಕಾಲ ಬರಬಹುದು ಅಂತ ಹೇಳಿದರು. ಇದು ಭಾಳ ಮುಖ್ಯವಾದ ಮಾತು. ಯಾವ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬರು 1949 ನವೆಂಬರ್ 26ರಂದು ಹೇಳಿದರೋ ಆ ಮಾತು ಭಾರತದ ಅನೇಕ ರಾಜ್ಯಗಳಲ್ಲಿ 1965 ನಂತರ 70 ನಂತರ ನಿಜ ಆಯಿತು. ಹೌದು, ಭಾರತಕ್ಕೆ 1947 ಆಗಸ್ಟ್ 15ರಂದು ಅಧಿಕಾರ ಹಸ್ತಾಂತರ ಆಯಿತು. 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂತು. ಆದರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮತ್ತು ಸಂವಿಧಾನದ ಆಶಯಗಳನ್ನು ಸಮಾಜದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹೋಗಲಿ, ಶೇಕಡಾವಾರು ಪ್ರಮಾಣದಲ್ಲಾದರೂ ಜಾರಿಗೆ ತರಲಿಲ್ಲ. ಹಳ್ಳಿಗಳಲ್ಲಿ ಅಸಮಾನತೆ, ದೌರ್ಜನ್ಯ, ಅಪಮಾನ, ಕೊಲೆ, ಸುಲಿಗೆ, ಸಾಮಾಜಿಕ ಬಹಿಷ್ಕಾರ ಹಾಗೇ ಮುಂದುವರೆದು ಬಂಡವಾಳಶಾಹಿಗಳ ಲೂಟಿ, ಶೋಷಣೆ ಇವೆಲ್ಲವೂ ಹಾಗೇ ಮುಂದುವರೆದು ಅಂಥ ಸಂದರ್ಭದಲ್ಲಿ ಈ ಸಂಸದೀಯ ಪ್ರಜಾಪ್ರಭುತ್ವದ ಬಗೆಗೇ ಒಂದು ಬಗೆಯ ಅಸಹನೆ ಬಂದ ಕಾರಣಕ್ಕಾಗಿ, ಅದಕ್ಕಿಂತಲೂ ಮುಖ್ಯವಾಗಿ ಅಧಿಕಾರ ರಾಜಕಾರಣ ಮತ್ತು ಆಳುವ ವರ್ಗ ಮತ್ತು ಪ್ರಭುತ್ವದ ಬಗೆಗೆ ಅಸಹನೆ, ಭಿನ್ನಮತ, ಸಂದೇಹ ಮತ್ತು ಪ್ರಶ್ನೆಗಳು ಬಂದ ಕಾರಣಕ್ಕಾಗಿ ಸಾಮಾಜಿಕ ಆರ್ಥಿಕ ಸಮಾನತೆಗಾಗಿ ಮತ್ತು ನ್ಯಾಯಕ್ಕಾಗಿ, ರಾಜಕೀಯ ಸಮಾನತೆಗಾಗಿ ಮತ್ತು ಹಕ್ಕೊತ್ತಾಯಕ್ಕಾಗಿ ಹೋರಾಟಗಳು ಹುಟ್ಟಿದವು. ಕರ್ನಾಟಕದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹುಟ್ಟಿತು. ಅನಂತರದಲ್ಲಿ ಅದು ಕವಲೊಡೆದ ಅನೇಕ ಜಿಲ್ಲೆಗಳಿಗೆ ವಿಸ್ತರಿಸಿತು. ಅಲ್ಲಿಂದ ಇಲ್ಲಿವರೆಗೆ ಹೋರಾಟ ನಡ್ಕೊಂಡು ಬಂದಿದೆ. ಆ ಹೋರಾಟ ಅನೇಕ ಬಗೆಯ ಹಾಡುಗಳನ್ನು ಸೃಷ್ಟಿ ಮಾಡಿದ್ದಾವೆ. ಸೊ ಬಾಬಾ ಸಾಹೇಬರು ಯಾವುದನ್ನು ಹೇಳಿದಿರಲ್ಲ, ಅದು 1970ರ ದಶಕದ ನಂತರ ಅದು ಪೂರ್ವಾಯಿತು. ಹಾಗಾಗಿ ಹೋರಾಟಗಳು ಹುಟ್ಟಲಿಕ್ಕೆ ಈ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಅನ್ಯಾಯ, ಅಪಮಾನ, ಅಸಮಾನತೆಯೇ ಕಾರಣ. ಈ ಹೋರಾಟದ ಹಾಡುಗಳಲ್ಲಿ ಎಲ್ಲ ಬಗೆಯ ಅಸಮಾನತೆ, ಅಪಮಾನ, ದೌರ್ಜನ್ಯ, ಶೋಷಣೆಯನ್ನು ಗುರುತಿಸುವ, ವಿವರಿಸುವ ಮತ್ತು ವಿರೋಧಿಸುವಂತಹ ರಚನೆಗಳು ಇದ್ದಾವೆ. ಮತ್ತು ವೈವಿಧ್ಯಮಯವಾಗಿರ್ತಕ್ಕಂಥ ನಾದಗಳು, ಲಯಗಳು, ಮಟ್ಟುಗಳು ಇದ್ದಾವೆ. ಈ ಹಾಡುಗಳು ಆಧುನಿಕ ಕರ್ನಾಟಕದ ಸಾಂಸ್ಕೃತಿಕ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಹಾಡುಗಳು. ಈ ಸಂಕಲನವೂ ಕೂಡ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಮತ್ತು
ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಚಳುವಳಿಗಳ ಸಂದರ್ಭದಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಕಲನ. ಹೋರಾಟಗಳನ್ನು ಗೌರವಿಸುವ ಮತ್ತು ಪ್ರೀತಿಸುವ, ಹೋರಾಟಗಳಿಗೆ ಸ್ಫೂರ್ತಿ ಮತ್ತು ಪ್ರೇರಣೆ ಕೊಡುವಂತಹ ಮನಸ್ಸುಗಳು ಈ ಬೆಂಕಿಯ ಮಳೆ ಎಂಬಂಥ ಹೋರಾಟದ ಹಾಡುಗಳ ಸಂಕಲನವನ್ನು ಸ್ವಾಗತಿಸ್ತೀರಿ ಮತ್ತು ಇದರೊಳಗಡೆ ತಾವು ಪ್ರವೇಶ ಪಡಿತೀರಿ. ಇದರೊಳಗಡೆ ಇರತಕ್ಕಂಥ ಹಾಡುಗಳ ರಾಜಕೀಯ ಪ್ರಜ್ಞೆಯನ್ನು, ನಾದ, ಮಟ್ಟು, ಲಯ ಮುಂತಾದವುಗಳನ್ನು ತಮ್ಮೊಳಗಡೆ ಬರಮಾಡಿಕೊಳ್ಳುತ್ತೀರಿ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ವಂದನೆಗಳು.